ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂದು ಕಲಬುರಗಿ ನಗರದಲ್ಲಿ ವಿಶೇಷ ವಾಕ್ಥಾನ್ ಅನ್ನು ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಆಯೋಜಿಸಿದರು. ಮಾದಕ ದ್ರವ್ಯಗಳು ಬೇಡ, ಆರೋಗ್ಯಕರ ಜೀವನಕ್ಕೆ ಹೌದು ಎಂಬ ಘೋಷವಾಕ್ಯದೊಂದಿಗೆ ನೂರಾರು ಜನರು ಈ ಜಾಗೃತಿ ನಡಿಗೆಗೆ ಕೈ ಜೋಡಿಸಿದರು. ಯುವ ಜನರಲ್ಲಿ ಹೆಚ್ಚುತ್ತಿರುವ ಮಾದಕ ದ್ರವ್ಯಗಳ ಬಳಕೆಯ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಂದು ನಗರದಲ್ಲಿ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಭರ್ಜರಿ ಜಾಗೃತಿಯ ವಾಕ್ಥಾನ್ ಅನ್ನು ಆಯೋಜಿಸಿದರು. ಇನ್ನು ಮಾದಕ ದ್ರವ್ಯಗಳು ಬೇಡ, ಆರೋಗ್ಯಕರ ಜೀವನಕ್ಕೆ ಹೌದು ಎಂಬ ಘೋಷದ ವಾಕ್ಯದಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿರುವಂಥದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದಂತ ಈ ವಾಕ್ಥಾನ್ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು. ಇನ್ನು ಕೈಯಲ್ಲಿ ಪ್ಲೇ ಕಾರ್ಡ್ಗಳು, ಬಾಯಲ್ಲಿ ಘೋಷಣೆಗಳು, ಡ್ರಗ್ಸ್ ಬೇಡ, ಬದುಕಬೇಕು, ನಶಾಮುಕ್ತ ಯುವಜನ, ಬಲಿಷ್ಠ ಭಾರತ ಎಂಬ ಸಂದೇಶಗಳು ಎಲ್ಲರ ಗಮನವನ್ನು ಸೆಳೆದವು. ಇನ್ನು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಎಸ್.ಎಲ್. ಹರ್ವಾಲ್, ಡಾಕ್ಟರ್ ಶರಣಗೌಡ ಪಾಟೀಲ್, ಡಾಕ್ಟರ್ ಸುನಿಲ್ ದೇಶ್ಮುಖ್ ಉದ್ಘಾಟಿಸಿ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಣ್ಯರು ಮಾದಕ ದ್ರವ್ಯಗಳ ವ್ಯಸನವು ಯುವ ಜನರ ಭವಿಷ್ಯವನ್ನು ಹಾಳು ಮಾಡುತ್ತದೆ ಅಂತ ಎಚ್ಚರಿಸಿದರು. ಇನ್ನು ಆರೋಗ್ಯಕರ ಜೀವನ ಶೈಲಿ, ಕ್ರೀಡೆ ಮತ್ತು ಶಿಕ್ಷಣದ ಮೂಲಕ ನಶಾಮುಕ್ತ ಸಮಾಜ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳಿಸಿದ್ದಾರೆ. Happy moment that our students of MR Medical College are organizing the annual feast GLIMS 2026. It's a get together for all the students apart from their studies to exhibit their talents in the form of sports and cultural activities. This event brings the togetherness, understanding each other among themselves and caring of the people. Along with this, they want to give a message to the community stating that drugs should not be used, alcohol should not be used. So they are doing a walkathon today from MR Medical College to the Vallabhbhai Patel Circle, showing that no drugs, no alcohol for better health and better India. So other 2 days they are doing other cultural activities and a get together for the students on the annual event of 2026. I congratulate all the students who are involved in organizing this event and wish them a best. ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನಲ್ಲಿ ಗ್ಲಿಮ್ಸ್ ಪ್ರೋಗ್ರಾಮ್ 25ರಿಂದ 27ರವರೆಗೆ ನಡೆಯಲಿದ್ದು, ಈ ಪ್ರೋಗ್ರಾಮ್ ಇವತ್ತಿನ ದಿವಸ ವಾಕಥಾನ್ ಅರೇಂಜ್ ಮಾಡಿದ್ದಾರೆ. ಇದರಲ್ಲಿ ಥೀಮ್ ಏನ್ ಇಟ್ಕೊಂಡಿದ್ದಾರಪ್ಪ ಅಂತ ಡ್ರಗ್ ಅಬ್ಯೂಸ್. ಬಹಳಷ್ಟು ಜನ ಡ್ರಗ್ಲಿಂದ ತಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಇದನ್ನು ಜನರಿಗೆ ತಿಳಿಸಬೇಕು, ಇದರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಇದನ್ನು ಥೀಮ್ ಇಟ್ಟುಕೊಂಡು ಇವತ್ತ ನಮ್ಮ MR ಮೆಡಿಕಲ್ ಕಾಲೇಜಿನಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲ್ ತನಕ ಒಂದು ವ್ಯಾಕಥಾನ್ ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡಿದ್ದಾರೆ. ನಮ್ಮ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಇದೊಂದು ಒಳ್ಳೆ ಥೀಮ್ ಅನ್ನು ಸೆಲೆಕ್ಟ್ ಮಾಡಿ ಇದೊಂದು ಜನರಿಗೆ ಒಂದು ಅವರ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಬೆಂಬಲವನ್ನು ನೀಡುತ್ತಿದ್ದಾರೆ. ಮತ್ತು ಈ ಗ್ಲಿಮ್ಸ್ ಪ್ರೋಗ್ರಾಮ್ 3 ದಿವಸದ ಗ್ಲಿಮ್ಸ್ ಪ್ರೋಗ್ರಾಮ್ ನಲ್ಲಿ ಅನೇಕ ಕಲ್ಚರಲ್ ಪ್ರೋಗ್ರಾಮ್ ಮತ್ತು ಅನೇಕ ಸ್ಪರ್ಧೆಗಳು ಇರುತ್ತವೆ. ಅವೆಲ್ಲ ಸ್ಪರ್ಧೆಗಳು ಒಂದು ನಮ್ಮ ಹುಡುಗರಲ್ಲಿ ಒಂದು ಹೊಸ ರುಚಿಯನ್ನು ತಂದುಕೊಡುತ್ತದೆ ಮತ್ತು ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ನಾವು ಪ್ರೈಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಇದರಿಂದ ತಮ್ಮ ವಿದ್ಯಾರ್ಥಿಯಲ್ಲಿ ಯಾವುದಾದರೂ ಚಾಲೆಂಜಸ್ ಇದ್ರೆ, ಹಿಡನ್ ಚಾಲೆಂಜಸ್ ಇದೆ, ಅವೆಲ್ಲ ಎಕ್ಸಿಬಿಟ್ ಆಗುತ್ತವೆ. ಹೀಗಾಗಿ ನಮ್ಮ ಹುಡುಗರು ಒಂದು ವಿದ್ಯಾಭ್ಯಾಸದಿಂದ ಬೇರೆ ಒಂದು ಕಲ್ಚರ್ ಪ್ರೋಗ್ರಾಮ್ ಆಗಲಿ ಅಥವಾ ಆಟದ ಸ್ಪರ್ಧೆಯಲ್ಲಿ ಆಗಲಿ ಅವರು ಮುನ್ನಡೆಯಲ್ಲಿ ಸಾಧಿಸಿದರೆ ಅವರಿಗೆ ದೇವರು ಕಲ್ಯಾಣ ಮಾಡಲೆಂದು ಮತ್ತು ಅವರು ಮತ್ತು ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡೋದು ಅದು ನಮಗೆ ಹೆಮ್ಮೆಯ ವಿಷಯವಾಗುತ್ತದೆ. ನಾವು ಈ ಎಲ್ಲ ಹುಡುಗರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ವಿದ್ಯಾಭ್ಯಾಸ ಜೊತೆಗೆ ಇವನು ಸಹ ಇರಬೇಕು. ಓವರ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಆರ್ ಸ್ಟೂಡೆಂಟ್ ಶುಡ್ ಬಿ ದೇರ್. ಓನ್ಲಿ ಸ್ಟಡಿ ಇಸ್ ನಾಟ್ ಇಂಪಾರ್ಟೆಂಟ್. ಬರೀ ವಿದ್ಯಾಭ್ಯಾಸ ಇದ್ರೆ ಸರಿಯಾದಲ್ಲ, ಸ್ಕೋರ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಬೇರೆ ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಹ್ಯೂಮನ್ ಬೀಯಿಂಗ್ ಆರ್ ಇಂಡಿವಿಜುವಲ್ ಈಸ್ ಇಂಪಾರ್ಟೆಂಟ್. ಇದರಲ್ಲಿ ಅವರು ಬೇರೆ ಬೇರೆ ಸ್ಪರ್ಧೆಯಲ್ಲಿ ಮುಂದಾಗಿ ಬೆಳೆದರೆ ಅವರಿಗೂ ಒಳ್ಳೆಯದು ಮತ್ತು ನಮ್ಮ ಕಾಲೇಜಿಗೂ ಒಳ್ಳೆಯದು. ಅವರು ತಮ್ಮ
ತಮಗೂ ಹೆಸರು ತರುತ್ತಾರೆ ಮತ್ತು ನಮ್ಮ ಸಂಸ್ಥೆಗೂ ಹೆಸರು ತರುತ್ತಾರೆ. ಅವರಿಗೆಲ್ಲರೂ ಒಳ್ಳೆಯದಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ಈ ನ್ಯೂಸ್ ಪ್ರೋಗ್ರಾಮ್ ಚೆನ್ನಾಗಿ ನಡೆಯಲೆಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.